ಸರಿಕೊಡ್ಲೆ ಗಡ್ಡಿ ನನ್ನ ಬರುತ್ತೆ ನೋಡ್ರಪ್ಪ ಇದು ನಮ್ಮ ಭಾರತ ಹಿಂದೆ ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ಹಂಗೆ ಭಗವದ್ಗೀತೆ ಜಯಿಸಿದಂತ ನಾಡಿದು ಹಿಂದೆ ಬೀದಿಗಳಲ್ಲಿ ವಜ್ರ ವೈಡೂರ್ಯ ಎಲ್ಲ ಮಾಡ್ತಾ ಇದ್ರು. ಈಗ ನೋಡಿದ್ರೆ ಬರೀ ಬೀದಿಗಳಲ್ಲಿ ನಮ್ಗೆ ಕಾಣಕ್ಕೆ ಸಿಗೋದು ಏನೇನು ಸಿಗುತ್ತೆ? ಬರೀ ಪಾನ್ ಶಾಪು, ಗುಟ್ಕಾ ಶಾಪು, ಸಂಸ್ಕೃತಿಗಳಿಗೆ ಈ ಭಾರತ ದೇಶದ ಒಂದು ಸರ್ಕಾರಿ ಆಸ್ಪತ್ರೆಯ ಜನರಲ್ ವಾರ್ಡ್ ಎಂದರೆ ಅತಿಶಯೋಕ್ತಿಯಲ್ಲ. ಹೇಗಿದ್ದರೆ ನೀವೇ ನೋಡಿ, ಹೀಗೆ ಉಂಟು. ಜನಸ್ಪಂದನ ಕಾರ್ಯಕ್ರಮ ಇದೆ, ಎಲ್ಲ 5 ಗಂಟೆ ಸುದ್ದಿ ಬಂದ್ಬಿಡಿ. ಕೇಳ್ರಪ್ಪ ಕೇಳಿ, ಕೇಳ್ರಪ್ಪ ಕೇಳಿ. ಎಲ್ಲ ಬಂದ್ಬಿಡಿ, ನಮ್ಮ ಊರಿನ ಚೇರ್ಮನ್ ಬರ್ತಾ ಇದ್ದಾರೆ. ಜನಸ್ಪಂದನ ಕಾರ್ಯಕ್ರಮ ಉಂಟು, ಎಲ್ಲ ಬಂದವರು ಕಷ್ಟೆಲ್ಲ ಹೇಳ್ಕೋಬಹುದು. ನಮಸ್ಕಾರ, ನಾನು ನೀವು ಚೇರ್ಮನ್ ಗೊತ್ತಿರ್ತಿಲ್ಲ, ಎಲ್ಲ ಆರಾಮದಿರಿಲ್ಲ. ನಿಮ್ಗೆ ಏನಾರ ತ್ರಾಸ ಇದ್ರೆ ನಮ್ಮ ಕಡೆ ಬಂದು ಹೇಳ್ಕೊಡಿ ಅಂತೀವಿ. ರಸ್ತೆ ಸರಿ ಇಲ್ಲ, ನೀರು ಬರೋವಲ್ದಂತಂದು ಎಲ್ಲ ಸರಿ ಮಾಡ್ತೀವಿ. ಈ ಸರಿ ನಿಮ್ಗೆ ಏನಾರ ತ್ರಾಸ ಇದ್ರೆ ಬಂದು ಹೇಳ್ಕೊರಿ. ಹೇಳ್ಕೊಳಕ್ ಯಾರು ಹಿಂಜಾರಕ್ ಹೋಗ್ಬೇಡ್ರಿ. ಬಂದರಪ್ಪ ನೀನು ವಾರದಾಗ ಬರ್ತೀರಿ, ವರ್ಷಕ್ಕೆ ಬರ್ತೀರಿ, 6 ತಿಂಗಳಿಗೆ ಬರ್ತೀರಿ. ಬಂದು ಆರಾಮದಿರೇನು ಆರಾಮದಿರೇನು ಕೇಳೋ ದೊಡ್ಡ ಮಾತಲ್ರಿ. ರಸ್ತೆ ಮಾಡಿದ್ರಿ, ಅದು ಮಾಡಿದ್ರಿ, ನೀರು ಅರೇಂಜ್ ಮಾಡಿದ್ರಿ, ಎಲ್ಲ ಇದ್ರಿ. ಈ ದೊಡ್ಡ AC ಗಾಡಿ ಓಡಾಡ್ತೀವಿ, ಓಡಾಡೋ ನೀವು ಕೆಂಬತ್ತಿ ಹಾಕೊಂಡು ಬರ್ತಾರು. 3 ತಿಂಗಳಿಗೆ ಒಂದ್ಸರಿ 6 ತಿಂಗಳಿಗೆ ಬಂದು ಆರಾಮಿದ್ದೀರಿ ಅಂತಾರೆ. ರಸ್ತೆ ಪಕ್ಕ ಏನಾಗುತ್ತೆ ನೋಡಿ. ಈ ಗುಡ್ಡ ಶಾಪು, ಇಡೀ ಶಾಪು, ಸರಾಯಿ ಅಂಗಡಿ ಇದೆ. ಟೈಮಿಂಗ್ ನೀರು ಬರ್ತಾ ಇದ್ರು ಅಷ್ಟೇ ಹೋಗಿ ಸರಾಯಿ ಅಂಗಡಿಯಾಗ ಕರ ಅಯ್ಯೋದು ಸಿಕ್ಕಿಸ್ಬೇಕಂತ ಹೋಗೋದು. ಹಿಂದೆ ನೋಡೋದಿಲ್ಲ, ಮುಂದೆ ಸ್ಟಾರ್ಟ್ ಮಾಡ್ತಾರೆ. ಬರೀ ನೀರಾಗ ನೋಡಕ್ ಆಗ್ತದೆ ಅನ್ಕೊಂಡಿದ್ದೆ. ಆದ್ರೆ ಈಗ ನಮ್ಮ ಊರಾಗ ಬರ್ರಿ, ಪ್ರತಿಯೊಂದು ಗಲ್ಲೆಗೂ ಕೇಳ್ಕೊಡ್ತೀವಿ. ಉದ್ದಾರ ಮಾಡ್ತಾರೆ. ಹೌದು ಬಿಡ್ರಿ ಸರ್, ಅವ್ರು ಹೇಳೋದ್ರೊಳಗೆ ಏನ್ ಸುಳ್ಳದ? ನಾನು ನೋಡಿನಿ. ನಾವು SDM ಕಾಲೇಜಿಂದ ಬಂದೀವಿ, ಅಲ್ಲಿ ಕೆಲಸ ಮಾಡ್ತೀವಿ. ಅಲ್ಲಿ ಹಳ್ಳಿಗಳ ಕ್ಯಾಂಪ್ ಐತಿ ಅಂತ ಹೇಳಿ ನೋಡಕ್ಕೆ ಬಂದಿದ್ದೆ. ನಾನು ಇಷ್ಟೊಂದು ಎಷ್ಟೋ ಜನ ಕಾಯಿಲೆಯಲ್ಲಿ ಬಳ್ಳೋದು ನೋಡ್ತೀವಿ. ಸಾವಿರಾರು ಜನ ಪೇಷಂಟ್ಸ್ ಬರ್ತಾರೆ. ಅವ್ರ ಆರೋಗ್ಯದ ಕಡೆ ಗಮನ ಹರಿಸೋರು ಯಾರು? ನೀವು ಒಂದ್ಸಲ ವಿಚಾರ ಮಾಡಿರೇನ? ಕೊಡ್ತಾರ ಅದ್ರೊಳಗೆ ಏನೈತಿ? ಒಂದ್ಸಲ ಸ್ವಲ್ಪ ಮುಂದೆ ಹೆಜ್ಜೆ ಮುಂದೆ ಇಡ್ರಿ. ಹೆಂಗ್ ಸ್ಪಂದನ ಕೊಡ್ತಾರ ನೋಡ್ರಿ. ನೀವ ಇಂಥ ಸಾವಿರಾರು ಕೇಸ್ಗಳಾಗ್ತಾವ. 1-2-3 ಕತಿ ನಾವು ತೋರಿಸ್ತೀವಿ, ನೋಡ್ರಿ. ಯಾರು ಅದಿರೇನಪ್ಪ ದವಾಖಾನೆ ಬಹಳ ಏನ್ರಿ ಬಾಯಿ ನೋವಾಗೋದು ಹೆಸರು ಕೇಳತ್ತೀರಲ್ಲ ನೋಡ್ರಿ. ಒಟ್ಟ ಬಾಯಿ ಆ ಮಾಡ್ಲಿಕ್ಕೆ ಆಗುವಂತ ಹಿಡಿತಾವ ಒಟ್ಟ. ಆಮೇಲೆ ಆ ಮಾಡಿದ್ರು ಏನ್ ತಿನ್ಲಿಕ್ಕೆ ಆಗುವಂತ ತಿಂದ್ರೆ ಏನ್ ಖಾರದ್ದು ಏನಾದ್ರು ತಿಂದ್ರೆ ತಲೆ ಎಲ್ಲ ಹೋಗುವಂತಾವ, ಬಾರ್ ಉಳಿತಾವ. ನೋಡ್ರಿ 75 kg ಇದ್ದೇನ, 30 kg ಬಂದೇನೆ. ಬಿಡ್ರಿ ಒಂದೆರಡು. ಆಮೇಲೆ ಇದು ಚಿಕ್ಕ ಹಾಕ್ತೇವ್ರಿ ಮಳೆ. ಹೌದ್ರಿ ಬಾಳೆ ಇದೆ ಏನ್ ನೀವು ಇದು ನಿಮ್ ಅಲ್ಲಿನ ಸಮಸ್ಯೆ ಏನು ಇಲ್ಲ ರೀ. ಯಾಕ್ರಿ ಮತ್ತೆ ಇಷ್ಟು ವರ್ಷ ಸಂಬಳಕ್ಕೆಲ್ಲ ಇಟ್ಟಿದ್ರಲ್ಲ ಒಳಗಡೆ
ಅದೇ ನಾವೇನ್ ಮಾಡ್ತಾ ಗೊತ್ತೈತಿ ಅಂದ್ರೆ ಹೊಡೆದು ಉಪ್ಪು ಅಂತಂದ್ರೆ ಹೌದೇನಾ? ಈಗ ನೀವು ಇಷ್ಟು ವರ್ಷ ಇದ್ರಲ್ಲ, ಅದಕ್ಕೆ ಸ್ವಲ್ಪ ಬದಲಾವಣೆ ಆಗಿದೆ. ಇಲ್ಲೇ ಹೋದ್ರೆ ಒಂದೆರಡು 3 ತಿಂಗಳ ಕ್ಯಾನ್ಸರ್ ಬರುತ್ತೆ. ಸದ್ಯಕ್ಕೆ ಆದ್ರೆ ಮೊದಲನೇ ಹಂತದಲ್ಲಿದೆ. ಮುಂದೆ ಬರ್ತಿದ್ರೆ ಕ್ಯಾನ್ಸರ್ ಬರುತ್ತೆ. ಹೋಗ್ಬಿಡ್ತಾರೆ ಜನ. ಈಗ ನೀವು ಸಾಧ್ಯ ಅಲ್ಲ, ಈಗ ಎಲ್ಲರಿಗೂ ನಿಮ್ಮ ಮನೆ ಪಕ್ಕದಲ್ಲಿರೋರಿಗೆ ಮೂವತ್ತು ದಿನ ಆದ್ಮೇಲೆ ಏನು ಎಲ್ಲ ಚಟ ಬಿಟ್ಬಿಟ್ಟು ಮತ್ತೆ ಬಂದು ತೋರ್ಸ್ಕೊಳ್ಳಿ ಒಂದ್ಸತ್ತೆ. ಆತ್ರಿ ಈಗ ಬಿಡ್ತೇನ್ರಿ, ಗುಳಿಗೆ ತಗೊಂಡ್ ಹೋಗ್ತೇನ್ರಿ. ಈಗ ದವಾಖಾನಿಂದ ಹೊರಗೆ ಹೋಗ್ತೇನಲ್ರಿ, ಒಂದ್ ಹಾಕೊಂಡ್ ಆಮೇಲೆ ಬಿಟ್ಬಿಡ್ತೇನೆ. ಒಂದ್ ಹಿಡ್ಕೊಂಡು ಇನ್ನೊಂದು 10 ಹಾಕೊಂಡ್ ಬರ್ತೀರಿ ನೀವು, ಮತ್ತೇನೆ ಇದೇ ಇರುತ್ತೆ. ಅದಕ್ಕೆ ಒಂದ್ ಹಾಕೊಂಡದ್ ಬೇಡ, ಇಲ್ಲಿಂದ ದವಾಖಾನೆಯಿಂದ ಹೊರಗಡೆ ಹೋದ್ ಕೂಡಲೇ ಬಿಡ್ಬೇಕು. ಹೌದ್ರಿ, ಆತ್ರಿ ಬಿಡ್ತೇನೆ. ಏನ್ ಕೊಡ್ತೀರಿ ಕೊಡ್ರಿ ಮಾರ್ಯಾರ, ನಿಮ್ಗೋಸ್ಕರ ಯಾವಾಗ್ಲೂ ನಾವು ತೆಗ್ದೇ ಇರುತ್ತೆ. ಯಾವಾಗಾದ್ರೂ ಬನ್ನಿ, ಕಾಯಿಲೆ ಗುಣ ಮಾಡ್ಕೊಳ್ಳಿ. ನೋಡಿದಿರಲ್ಲ ಈಗಿನ ಸಮಸ್ಯೆ ಏನಿದೆ, ನೀರಿನ ಸಮಸ್ಯೆ, ಊಟದ ಸಮಸ್ಯೆ, ಇದೆಲ್ಲರಿಗಿಂತ ಜಾಸ್ತಿ ಇರೋದು ಗುಟ್ಕಾ, ಪಾನ್, ಸಿಗರೇಟ್. ಇದನ್ನೆಲ್ಲ ಬಿಡಿ, ಒಳ್ಳೆ ಮಾರ್ಗವನ್ನು ಕಳೀರಿ. ಏನಾದ್ರೂ ಇದ್ರೆ, ಕಾಯಿಲೆ ಇದ್ರೆ ಮೊದಲನೇ ಹಂತಿನಲ್ಲೇ ದವಾಖಾನೆಗೆ ಬಂದು ಗುಣ ಮಾಡಿಸ್ಕೊಳ್ಳಿ. ನಿಮ್ಗೆ ಏನಾದ್ರೂ ತೊಂದರೆ ಆದ್ರೆ ನಮ್ಮ SDM ದವಾಖಾನೆ ಯಾವಾಗ್ಲೂ ತೆಗ್ದಿರುತ್ತೆ. ಅದಕ್ಕಾದ್ರೂ ಅಲ್ಲಿ ನಿಮ್ಗೆ ತುಂಬಾ ಹತ್ರದಲ್ಲಿ ಇಷ್ಟು ದೊಡ್ಡ ದವಾಖಾನೆ ಇದೆ, ಬಂದ್ಬಿಟ್ಟು ನಿಮ್ ಮನೆ ಪಕ್ಕದಲ್ಲಿ ಯಾರಿಗಾದ್ರೂ ಏನ್ ತೊಂದರೆ ಇದ್ರು ಹೇಳಿ. ಹಲ್ ಸ್ವಚ್ಛ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ. ಹಿಂಗೆ ಇಂತಿನದು ಮುಂದೆ ಕತೆ. ಏನಾದ್ರಿ, ಯಾಕೆ ಇಷ್ಟ ಹಾಕ್ಕೊಳತ್ತೀರಿ? ಏನ್ ಹೇಳ್ಬೇಕ್ರಿ? ಹಳ್ಳ ನೋಡಿ ಹ್ಯಾಂಗ್ ಉದ್ಕೊಂಡದ್ರಿ ಅಪ್ಪ. ಏನೇನ್ ಮಾಡ್ಕೊಂಡ್ರಿ? ಏನಿಲ್ರಿ, ಒಂದ್ ಹಳ್ಳ ಹುಡುಕಾಗಿತ್ರಿ, ಮನ್ನ ನೋಡ್ಕೊಂಡ್ರಿ ಬ್ಯಾನಿ ಆಗಿತ್ರಿ, ಅದು ಹಂಗ ಬಿಟ್ಟರಿ. ಮತ್ತೇನ್ ಮಾಡ್ಕೊಂಡ್ರಿ? ಬರ್ದ್ರಿ ಬಾಯಾಗ ತಂಬಾಕಿ ಹಾಕಿ ಮಲ್ಲಮ್ಮನಲ್ರಿ ಅಕ್ಕಿ ಹೇಳ್ರಿ. ಜಂಡು ಜಲ್ದಿ ಕಮ್ಮಿ ಆಗ್ತಿತ್ತು. ಜಂಡು ಬಾಂಬ್ ಬಾಯಿ ಒಳಗ್ ಹಚ್ಕೊಂಡ್ರು ಹೊರಗ್ ಹಚ್ಕೊಂಡ್ರು? ಇಲ್ಲೇ ಹಳ್ಳಿ ಹುಡುಗ ತೂತಿರ್ತದಲ್ರಿ, ಅದ್ರದಾಗ ರಾತ್ರಿ ಮನ್ಕೊಳ ಬಂದಾಗ ಹತ್ತಿ ಇರ್ತದಲ್ರಿ, ಅದ್ರದಾಗ ಇಟ್ಟು ಮಲ್ಕೊಂಡಿದ್ದಾರೆ. ಮುಂಜಾನೆ ಹೇಳಿದ್ರೆ ನೀವು ಉದ್ಕೊಂಡಿದ್ ನೋಡ್ರಿ. ಹಂಗೆಲ್ಲ ಹಚ್ಕೋಬಾರ್ದ್ರಿ. ಏನಾರ ಏನ್ ಮಾಡಿದ್ರಿ, ಅದು ಕಮ್ಮಿ ಆಗ್ಬೇಕಂತ ಹೇಳಿ ಹಿಂಗ ಕಾವು ಕೊಟ್ಟಿದಾರೆ ಇಲ್ಲಿ. ಅಯ್ಯೋ, ಕಾವು ಕೊಟ್ಟಿದ್ರಾ? ಅದನ್ನು ಮಾಡಿದ್ ನೋಡಿದ್ರಿ, ಅದನ್ನು ಕಾವು ಕೊಟ್ಟಿದ್ರಿ, ಅದನ್ನು ಕಮ್ಮಿ ಆಗಿಲ್ರಿ. ನೋಡ್ರಿ ಡಾಕ್ಟರ್, ಏನ್ ಮಾಡಿದ್ರಿ? ಏನಾರ ಮಾಡಿ ಒಂದ್ ಸ್ವಲ್ಪ ಸಹಾಯಕ ಇರ್ಲಿ. ಹಲ್ಲ ಎಲ್ಲ ಹೊಡೆಸಿಟ್ಟೈತಿವ್ವ. ಆಯ್ತಾಯ್ತು, ಸರಿ ಸರಿ. ಹಂಗೆಲ್ಲ ಏನೇನೋ ಯಾರು ಹೇಳ್ತಾರಂತ ಹೇಳಿ ತಂಬಾಕ್ ಇಟ್ಕೊಂಡೆ, ಜಂಡು ಬಾಂಬ್ ಹಚ್ಕೊಂಡೆ ಎಲ್ಲ ಮಾಡ್ಬಾರ್ದು. ಈಗ ಇಷ್ಟು ಬಾವು ಬಂದೈತಿ, ಏನು ಮಾಡಕ್ ಬರಂಗಿಲ್ಲ. ಈಗ ಸದ್ಯಕ್ಕ ಒಂದ್ 5 ದಿವಸ ಗುಳಿಗೆ ಬಾವು ಬಂದ್ರೆ ಏನು ಮಾಡಂಗಿಲ್ಲ. ಈಗ ಸದ್ಯಕ್ಕೆ ಏನ್ ಮಾಡಕ್ ಬರಂಗಿಲ್ರಿ, ಗುಳಿಗೆ ಬರ್ದ್ ಕೊಟ್ಟಿರ್ತೇನಿ. ನಿಮ್ ಬಾಯಿನೂ ತೆಗ್ಯಾಕ್ ಬರಂಗಿಲ್ರಿ, ಆ ಪರಿ ಉತ್ಕೊಂಡೈತಲ್ಲ ಅದ. ಈಗ 5 ದಿವಸದ ಗುಳಿಗೆ ಬರ್ದ್ ಕೊಡ್ತೀನಿ. 5 ದಿವಸದ ಗುಳಿಗೆ ತಗೋರಿ, ತಗೊಂಡ ಬಂದ್ ತೋರ್ಸ್ರಿ. ಆಮೇಲೆ ಮುಂದಿನ ಚಿಕಿತ್ಸೆ ಏನ್ ಮಾಡ್ಬೇಕು ಅದನ್ನ ನಾವ್ ಮಾಡ್ತೀವಿ. ಉಳಿತೈತ್ರಿ. ಒಂದ 2 ಹಲ್ಲದವ್ರಿ ಬಾಯಾಗ. ಹಂಗೆಲ್ಲ ಚಿಂತೆ ಮಾಡ್ಬೇಡ್ರಿ, ಉಳಿತೈತಿ. ಇಲ್ಲೇ ಸಮೀಪದಾಗ ದೊಡ್ಡ ದವಾಖಾನಿ ಕಟ್ಟಾರ, ಇರೇಂದ್ರ ಹೆಗ್ಡೆ ಅವ್ರ ಹಲ್ಲಿನ ದವಾಖಾನಿ ಬಂದ್ ತೋರ್ಸ್ಕೊಂಡ್ ಹೋಗ್ರಿ, ಏನಾಗ್ತೈತಿ. ಅಂತ ಆಯ್ತಾಯ್ತು, ಈಗ ಗುಳಿಗೆ ತಗೊಂಡ್ ಹೋಗ್ರಿ. ಈಗ ದೇವ್ರು ಒಳ್ಳೇದ್ ಮಾಡಿದ್ರಿಪ್ಪ ನಿಮ್ಗ. ನೀವೇ ನೋಡಿದ್ರಲ್ಲ, ಅಕ್ಕದ ಮನೆಯವ್ರು ಪಕ್ಕದ ಮನೆಯವ್ರು ಏನೇನೋ ಹೇಳ್ತಾರ. ಬಿಸ್ಕ್ ಹಚ್ಕೊಳ್ರಿ, ಜಂಡು ಬಾಂಬ್ ಹಚ್ಕೊಳ್ರಿ, ತಂಬಾಕ್ ಇಟ್ಕೊಳ್ರಿ, ಅದ್ ಮಾಡ್ಕೊಳ್ರಿ, ಇದು ಮಾಡ್ಕೊಳ್ರಿ. ಅದ್ ಯಾವ್ದು ಈ ಕಾಯಿಲೆಗೆ ಗುಣ ಅಲ್ಲ. ನೀವು ಬಂದು ನಮ್ ದವಾಖಾನಿಗೆ ತೋರ್ಸ್ರಿ. ನಿಮ್ಗೋಸ್ಕರ ಅಂತ ಹೇಳಿ ವೀರೇಂದ್ರ ಹೆಗ್ಡೆ ಅವ್ರು ಇಷ್ಟು ದೊಡ್ಡ ಹಲ್ಲಿನ ದವಾಖಾನಿ ಕಟ್ಸ್ಯಾರ. ಅಲ್ಲಿ ಬಂದ್ ತೋರ್ಸ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಏನ್ ಕಾಯಿಲೆ ಆಗಿದೆ ಅದನ್ನ ಸರಿಯಾಗಿ ನೋಡಿ, ಹುಡುಕಾಗಿದ್ರ ಬೆಳ್ಳಿ ತುಂಬಿಸ್ಕೊಡ್ತೀವಿ. ಬೇರ್ ತನಕ ಹೋಗಿದ್ರ ರೂಟ್ ಚಿಕಿತ್ಸೆ, ಬೇರ್ ಚಿಕಿತ್ಸೆ ಏನಂತೀವಿ ನಾವು, RCT ಅಂತ ಹೇಳ್ತೀವಿ, ಅದನ್ನ ಮಾಡ್ಕೊಡ್ತೀವಿ. ಅದನ್ನ ಹೊರತು ಬೇರೆಯವ್ರು ಏನೇನೋ ಹೇಳಿದ್ರಂತ ಅದನ್ನ ಇಟ್ಕೊಂಡ್ವಿ ಇದನ್ನ ಇಟ್ಕೊಂಡ್ವಿ ಅಂತ ಹೇಳಿ ಮಾಡಿ ಕಾವು ಕೊಟ್ಟು ಬಾವು ಮರೋ ತನಕ ಕೂತ್ಕೋಬೇಡಿ. ಯಾವ ಹಂತದಲ್ಲೇ ನೋಡ್ತಿರೋ ಅದೇ ಹಂತದಲ್ಲಿ ಬಂದು ತೋರ್ಸ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ನಿಮ್ ಹಲ್ಲು ಉಳಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಬಂದು ತೋರ್ಸ್ಕೊಳ್ಳಿ. ಇದೊಂದೇ ಕತೆ ಅಲ್ಲ, ಇನ್ನೊಂದ್ ಕತೆ ಮುಂದೆ ಬರೋದಿದೆ ನೋಡಿ.